ಹಲೋ. ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡ್ಬೇಕಂತ ಮಾಡಿದೆವು. ಇವತ್ತಿನ ರೊಟ್ಟಿನ ಹೀರೆಕಾಯಿ ಪಲ್ಯ ಜೋಳದ ರೊಟ್ಟಿ ಮಾಡ್ಬೇಕಂತ ಮಾಡ್ಯಾವು. ಹೀರೆಕಾಯಿ ಪಲ್ಯಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನು. ಹೀರೆಕಾಯಿ ಪಲ್ಯಕ್ಕೆ ಇಲ್ಲಿ ಕುಕ್ಕರ್ ಇಟ್ಕೊಂಡೆನು, ಗ್ಯಾಸ್ ಹಚ್ಚನು. ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಅರ್ಧ ಬಟ್ಲ ಬ್ಯಾಳೆ ತೊಗೊಂಡೆನು, ತೊಗರಿ ಬ್ಯಾಳೆ ತೊಳೆದು ಇಟ್ಕೊಂಡೆನು. ಇವನ್ನ ಇದ್ರೊಳಗೆ ಇಡ್ತೀನಿ ಕುಕ್ಕರ್ದಾಗ. ಆಮೇಲೆ ಮ್ಯಾಗ ಸ್ವಲ್ಪ ಅನ್ನಕ್ಕೆ ಇಡ್ತೇವೆ. ಇದು 2 ವಿಜಲ್ ಬಂದು ಕೂಡಲೇ ಬಂದ್ ಮಾಡ್ಬೇಕು. ಇದನ್ನು ಹೀರೆಕಾಯಿ ಪಲ್ಯಕ್ಕೆ ಹಾಕಕ್ಕೆ ಬ್ಯಾಳೆ ಕುದಿಸಿ ಹಾಕ್ತೇವೆ ನಾವು. ಹೆಂಗೆ ಮಾಡ್ತೇವೆ ನೋಡ್ರಿ. ಇವು ಜವಾರಿ ತೊಗರಿ ಬ್ಯಾಳೆ, ಇವು ಬಾರ್ಸಿ ಬ್ಯಾಳೆ ಅಲ್ಲ. ತೊಗರಿ ಬ್ಯಾಳಿನ 2 ಸಲ ವಾಶ್ ಮಾಡ್ಕೇಸಿಂದ ಅವು ಬೊಗಣ್ಯಾಗ ಹಾಕೇನಿ. ಈಗ ಕುಕ್ಕರ್ದಾಗ ಸೀಟಿ ಹೊಡ್ಸಕ್ಕಂತಿಟ್ಟೇನು. ಆಮೇಲೆ ಹೀರೆಕಾಯಿ ಪಲ್ಯ ಮಾಡ್ಬೇಕಾದ್ರೆ ನಾವು ಬ್ಯಾಳೆ ಹಾಕಿ ಮಾಡ್ತೇವೆ, ಭಾಳ ಚಲೋ ಆಕತಿ. ಇದು ಜವಾರಿ ತೊಗರಿ ಬ್ಯಾಳೆ. ಜವಾರಿ ತೊಗರಿ ಬ್ಯಾಳೆ ಅಂತ ಅಂಗಡ್ಯಾಗ ಕೊಡ್ತಾರೆ, ಹೇಳಿದ್ರೆ ಇದು ಹಾಕಿ ಮಾಡಿದ್ರೆ ಪಲ್ಯ ಭಾಳ ಟೇಸ್ಟ್ ಆಕತಿ. ಜವಾರಿ ತೊಗರಿ ಬ್ಯಾಳೆ ಎಷ್ಟು ಹಾಕೇನಿ ಕುಕ್ಕರ್ದಾಗ. ಈಗ ಹೀರೆಕಾಯಿ ಹೆಂಚಿಟ್ಕೊಂಡನು, ಉಳ್ಳಾಗಡ್ಡಿ, ಇದು ಟೊಮೆಟೊನ ಈಗ ಮಾಡೋದು ಹೆಂಗೆ ಮಾಡೋದನ್ನು ತೋರಿಸ್ತೇನೆ ನಿಮ್ಗೆ. ಹೀರೆಕಾಯಿ ಪಲ್ಯಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಇದು ಹೀರೆಕಾಯಿ, ಇದು ಬೆಳ್ಳುಳ್ಳಿ, ಇದು ಟೊಮೆಟೊನ ಇಷ್ಟು ಬೇಕು. ಆಮೇಲೆ ಇಲ್ಲೇ ಕುಕ್ಕರ್ದಾಗ ಬ್ಯಾಳೆ ಕುದ್ದಾವ ಇವು. ಇದಕ್ಕೆ ಏನೇನು ಬೇಕಂದ್ರೆ ಸ್ವಲ್ಪ ಶೇಂಗಾ ಕಾಳು ಹಾಕ್ಕೋಬೇಕು, ಪೌಡ್ರ್ ಮಾಡಿ. ಇದನ್ನು ಹುರಿತಾನಂತೀವಿ ಶೇಂಗಾ ಕಾಳು. ಶೇಂಗಾ ಪೌಡ್ರ ಹಾಕಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕಬೇಕು. ಈಗ ಹೇಳ್ತಾನೆ ಈಗ ಏನೇನು ಬೇಕನ್ನೋದು. ಈ ಶೇಂಗಾ ಕಾಳು ಹುರಿದೇನು, ಚಟಪಟ ಅಂತೇಳಿ ಸಪ್ಪಳಾಗತೈತಿ. ಶೇಂಗಾ ಕಾಳು ಹುರಿದ ಇದನ್ನು ಮಿಕ್ಸಿ ಒಳಗೆ ಹಾಕೋದು. ಇದು ಶೇಂಗಾ ಕಾಳು ಆಗೈತಿ. ಈಗ ಇವನ್ ತೆಗೆದು ಈ ತಾಟಿಗೆ ಹಾಕ್ಕೊತಾನು. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹುರಿದು ಹಾಕ್ಕೋಬೇಕು. ಇದು ಹಸಿ ಖಾರ, ಎಣ್ಣೆ ಹೆಚ್ಚಿ ಹುರಿಬೇಕು. ಇದನ್ನು ಹಸಿಮೆಣ್ಸಿನ್ಕಾಯಿ ಹಸಿ ಖಾರ ಮಾಡ್ಕೋಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿ ಹುರಿಬೇಕು, ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಚಲೋ ಕೆಂಪಾಗಿ ಹುರಿಬೇಕು. ಇದಕ್ಕೆ ಬೆಳ್ಳುಳ್ಳಿ ಉಪ್ಪು ಹಾಕಿ ಇದನ್ನು ಮಿಕ್ಸಿಗೆ ಹೊಡೆಸ್ಬೇಕು. ಇದರ ಕಡ್ಬದ ಕಲ್ಲಿನಾಗರ ಕುಟ್ಟಿ ಹಾಕಬೇಕು. ಇವು ಸ್ವಲ್ಪ ಈಗ ಎಷ್ಟು ಹೀರೆಕಾಯಿ ಪಲ್ಯಕ್ಕೆ ಬೇಕಷ್ಟು ಮೆಣಸಿನ್ಕಾಯಿ ಹುರಿದು ಹಾಕತ್ತೇನು. ಭಾಳ ಚಲೋ ಆಕತಿ, ಮಾಡಿ ನೋಡ್ರಿ ನೀವು. ಮೆಣಸಿನ್ಕಾಯಿ ಇಷ್ಟು ಕೆಂಪಗೆ ಹುರಿದು ಇವನ್ನ ಈಗ ಬಂದ್ ಮಾಡೋಣ. ಮೆಣಸಿನ್ಕಾಯಿ, ಆಮೇಲೆ ಇದು ಶೇಂಗಾ ಪೌಡ್ರ್ ಮಾಡಿಟ್ಕೊಂಡೆನು. ಮತ್ತು ಇಲ್ಲೇ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಉಪ್ಪು ಇಲ್ಲಿ ಮಿಕ್ಸಿಗೆ ಹಾಕ್ಕೊತೇನೆ. ಇವು ಮೆಣಸಿನ್ಕಾಯಿ ಇಷ್ಟು ಹಾಕೋದು. ಇದನ್ನು ಮಿಕ್ಸಿ ಹೊಡ್ಸೋದು. ಈಗ ಎಣ್ಣೆ ಹಾಕತ್ತೇನು.
2 ಚಮಚದಷ್ಟು ಹಾಕತ್ತೇನೆ. ಎಣ್ಣೆ ಕಾದಿಂದ ಎಣ್ಣೆ ಕಾದತ್ತೀಗ. ಎಣ್ಣೆ ಕಾದತ್ತಿ ಇದಕ್ಕೆ ಸಾಸ್ವೆ ಜೀರಿಗೆ ಹಾಕೋಣ. ಸಾಸ್ವೆ ಜೀರಿಗೆ ಹಾಕಂದ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಹಾಕಿಬಿಡ್ತಾನೆ. ಆಮೇಲೆ 1/4 ಕಿಲೋ ಹೀರೆಕಾಯಿ ಇವನ್ನ ಹೆಂಚಿಟ್ಕೊಂಡೀನಿ. ಇವಕ್ಕೆ ಹಾಕ್ತಾನೆ ಈಗ. ಎಣ್ಣೆ ಒಳಗೆಲ್ಲ ಇವನ್ನ ತಾಳಿಸ್ಬೇಕು, ಬಾಡಿಸ್ಬೇಕು. ಚಂದಾಗೆಲ್ಲ ಇವನ್ನ ಬಾಡಿಸಿದ್ರೆ ಆಮೇಲೆ ತೊಗರಿಬೇಳೆ ಹಾಕೋದು. ಇದು ಹೀರೆಕಾಯಿ ಈ ಥರ ಆಗೈತೀಗ, ಬಾಡೈತಿದು. ಇದು ಟೊಮೆಟೊ ಹಣ್ಣು ಹಾಕ್ಬೇಕು. ಒಂದು ಟೊಮೆಟೊನ ಮೀಡಿಯಮ್ ಪ್ಲೇಟಾಗಿ ಬೇಯಿಸ್ಬೇಕು. ಇದನ್ನು ಮೀಡಿಯಮ್ ಉರಿಯಿಟ್ಟು ಬೇಯಿಸ್ಕೋಬೇಕು. ಚೆಂದಾಗಿ ಫ್ರೈ ಮಾಡ್ಬೇಕು. ಇದನ್ನು ಮೆತ್ತಗೆ ಹಾಕ್ಕೊತೀರಿ, ಭಾಳ ಟೇಸ್ಟ್ ಆಕತಿ. ಮಾಡಿ ನೋಡ್ರಿ ನೀವು. ಈ ಥರ ಮಾಡೋದ್ರಿಂದ ಚಲೋ ಭಾಳ ಆಕತ್ತೀರಿ. ಹೀರೆಕಾಯಿ ಮೆತ್ತಗಾಗೈತಿ, ಟೊಮೆಟೊನು ಮೆತ್ತಗದವು. ಈ ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಎಲ್ಲ ಮಿದು ಆಗಿಬಿಡ್ತೈತಿ, ಚಲೋ ಆಕತಿ. ಎಣ್ಣೆಯಾಗ ಫ್ರೈ ಆಗಿರ್ತೈತಿದು. ಈಗ ಅರ್ಧ ಮೆತ್ತಗಾಗೈತಿದು. ಮತ್ತು ಇದಕ್ಕೆ ಏನೇನು ಬೇಕನ್ನೋದು ಹೇಳ್ತಾನೆ. ಈಗ ಟೊಮೆಟೊನ ಹಾಕ್ಯಾನ. ಇದು ಹುರಿದ ಮೆಣಸಿನ್ಕಾಯಿದ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಈ ಪೇಸ್ಟನ್ನು ಇದಕ್ಕೆ ಹಾಕೋದು. ಇದು ಹುರಿದಾರದ ಖಾರ. ಇದನ್ನು ಗ್ರೈಂಡ್ರಿಗೆ ಹಾಕಿದನು. ಇದಿಷ್ಟು ಹಾಕ್ತಾನಂತೀರ, ಭಾರಿ ಟೇಸ್ಟ್ ಆಕತ್ತೆ. ಹಸಿ ಖಾರ ಹಾಕೋದ್ರಿಂದ. ಒಣ ಖಾರ ಹಾಕಿ ಮಾಡ್ತಾರೆ ಮಸಾಲೆ ಖಾರ. ಹಸಿ ಖಾರದೊಳಗೆ ಇನ್ನೂ ಟೇಸ್ಟ್ ಭಾಳ ಬರ್ತೈತಿದು. ಮಾಡಿ ನೋಡಿರಿ. ಇನ್ನೊಂದು ಸ್ವಲ್ಪ ಹಸಿ ಖಾರ ಹಾಕೋಣ. ಹುರಿದ ಮೆಣಸಿನ್ಕಾಯಿ ಹಿಂಗೆ ಹಾಕಿ ಇದನ್ನು ಮಾಡಬೇಕು, ಖಾರ ಮಾಡಬೇಕು. ಮಾಡಿನ ಪಲ್ಯಕ್ಕೆ ಹಾಕ್ಬೇಕು. ಭಾಳ ಟೇಸ್ಟ್ ಆಕತಿ. ಹಸಿ ಖಾರ ಹಾಕಿ ಮಾಡೋದ್ರಿಂದ ರುಚಿ ಭಾಳ ಆಕತಿ. ಆಮೇಲೆ ಇದಕ್ಕೆ ಇಲ್ಲಿ ಕುಕ್ಕರ್ದಾಗ ಸೀಟಿ ಹೊಡಿಸಿ ಇಟ್ಕೊಂಡೇನೆ. ಇದು ಜವಾರಿ ತೊಗರಿಬೇಳೆದು. ಜವಾರಿ ತೊಗರಿಬೇಳೆದು ಅರ್ಧ ಬಟ್ಲು ಹಾಕಿದ್ನಿ. ಇದ್ರೊಳಗೆ ಹಾಕ್ತಾನೆ. ಬೇಳೆ ಹಾಕಿ ಮಾಡಬೇಕು, ಭಾಳ ಟೇಸ್ಟ್ ಆಕತಿ.
ಒಂದು ಸ್ಪೂನ್ ಅಡಿಗೆ ಉಪ್ಪು ಹಾಕೋನು, ರುಚಿಗೆ ತಕ್ಕಷ್ಟ. ನಾ ಕೈ ಅಳತಿಲೇನ ಹಾಕೋನು, ಒಂದು ಚಮಚೆ ಇರ್ತದೆ, ಸಣ್ಣ ಚಮಚೆಲಿ ಒಂದು ಚಮಚೆ. ಸ್ವಲ್ಪ ಅರಿಶಿನ ಹಾಕೋಣ, ಅರ್ಧ ಚಮಚೆ. ಒಂದು ಮುಟ್ಟಿಗೆ ಅಷ್ಟು ಶೇಂಗಾ ಪೌಡ್ರ್ ಹಾಕಂದ, ಮುಟ್ಟಿಗೆ ಅಷ್ಟು ಸಾಕು. ಇಷ್ಟ ಆದ್ರೆ ಇದನ್ನು ಇಷ್ಟ ಫ್ರೈ ಮಾಡ್ಬೇಕು. ಹಿಂಗಟ್ಟು ಒಂದು ಸ್ವಲ್ಪ ಮಾಡಿ ನೀರು ಹಾಕ್ಬೇಕು ಒಂದು ಸ್ವಲ್ಪ. ನೀರು ಹಾಕಿ ಕುದಿಯಾಕಿಡ್ಬೇಕು. ಕುದಿಯಾಕತ್ತೀಗ ಇನ್ನೊಂದು ಸ್ವಲ್ಪ ಮೆತ್ತಗಾಗ್ಬೇಕಿದು. ಈಗ ಆಲ್ರೆಡಿ ಮುಕ್ಕಾಲು ಭಾಗ ಇದಾಗೈತಿ, ಈಗ ಫ್ರೈ ಆಗೈತಿದೆ. ಇನ್ನೊಂದು ಸ್ವಲ್ಪ ಬ್ಯಾಳೆ ಹಾಕಿ ಎಲ್ಲ ಖಾರ ಉಪ್ಪು ಎಲ್ಲ ಹೊಂದ್ಕೊಂಮಟ ಅಂತ ಕುದಿಯಾಕಂತ ಇಟ್ತೇವೆ. ಭಾರಿ ಟೇಸ್ಟಾಗಿರ್ತೈತಿ. ಮಾಡಿ ನೋಡಿರಿ, ಹೆಂಗಾಗೈತೆ ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀರೆಕಾಯಿ ಪಲ್ಯ ಅನ್ನದ ಜೋಡಿ ತಿನ್ಬೋದು, ರೊಟ್ಟಿ ಜೋಡಿ ತಿನ್ಬೇಕು, ಎಲ್ಲ ಜೋಡಿ ತಿನ್ಬೋದು. ಭಾಳ ಟೇಸ್ಟ್ ಆಕತಿ. ಮಾಡಿ ನೋಡಿರಿ, ಹೆಂಗಾಗೈತೆ ಅಂತ ಹೇಳ್ರಿ. ಸೂಪರ್ ಹೀರೆಕಾಯಿ ಪಲ್ಯ ಎಲ್ಲ ಕುದ್ದತ್ತೀಗ. ಆಲ್ರೆಡಿ ಇನ್ನು ಕೆಳಗಿಳಿಸಿಬಿಡೋದು ಅಷ್ಟೇ. ಹೀರೆಕಾಯಿ ಪಲ್ಯ ಎಲ್ಲ ಪರ್ಫೆಕ್ಟ್ ಆಗೈತಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ. ಹಾಕಿದ್ರಿಂದ ಎಲ್ಲ ರುಚಿಯಾಗೈತಿ. ಅದು ಭಾಳ ಟೇಸ್ಟ್ ಆಗೈತಿ. ಈ ಥರ ಆಕತಿ ನೋಡು. ರೊಟ್ಟಿ ಜೋಡಿನೂ ತಿನ್ಬೋದು, ಅನ್ನದ ಜೋಡಿನೂ ತಿನ್ಬೋದು. ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ. ಹೀರೆಕಾಯಿ ಪಲ್ಯ ಭಾಳ ಚಂದ ಆಕತಿ. ಅದು ಮಾಡಿದ್ರೆ ನೋಡಿ ಮಾಡಿರಿ. ಭಾಳ 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 ಅಂದ್ರೆ ಟೇಸ್ಟ್ ಆಕತಿ. ಈ ಥರ ಮಾಡಿ ನೋಡಿರಿ. ಮಾಡಿರ್ತೀರಿ ಹೀರೆಕಾಯಿ ನೀವು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಈ ಥರನೂ ಮಾಡ್ಬೇಕು ಅನ್ನೋದು ಹೇಳಿದೆನು. ಇದನ್ನು ಥರ ಮಾಡಿ ನೋಡಿರಿ, ಹೆಂಗಾಗೈತೆ ಮತ್ತು ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಬಾಯ್ ಬಾಯ್.